ಈ ಸಂದರ್ಭಗಳಲ್ಲಿ ಇಲ್ಲ ಯಾವುದಾದ್ರೂ ಒಂದು ಲಾಭ ಆದರೂ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ. ಈಗ ಸಮರ್ಥ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರೆ ಇನ್ನೂ ಕೂಡ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿಲ್ಲ. ಆದರೆ ಅಲ್ಲಿ ಮುಸ್ಲಿಮರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳ್ತಾ ಇದ್ರು. ಕಾರಣ ಜಾಸ್ತಿ ಮುಸ್ಲಿಂ ವೋಟ್ಗಳೇ ಇದೆ ಅಂತ ಹೇಳಿ. ಕಾಂಗ್ರೆಸ್ಗೆ ತಲೆಬಿಸಿಯಾಗಿರುವುದು ಈಗ ಮುಸ್ಲಿಂ ಮುಖಂಡರ ನಾಮಪತ್ರ. ಹಿರಿಯ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಕೆಯನ್ನ ಮಾಡಿರೋದು. ಸೊ ಕಾಂಗ್ರೆಸ್ನಿಂದ ಬಿ ಫಾರ್ಮ್ ಸಿಗುವ ನಂಬಿಕೆ ಇದೆ ಅಂತ ಸಾದಿಕ್ ಪೈಲ್ವಾನ್ ಈಗ ಹೇಳಿಕೊಳ್ತಾ ಇರೋದು. ಸೊ ಹಾಗಾಗಿ ಆ ಕಡೆಗೆ ಸಮರ್ಥಕ್ಕೆ ಕೂಡ ಇನ್ನು ನಾವು ಕೊಟ್ಟಿಲ್ಲ ಬಿ ಫಾರ್ಮ್ ಅನ್ನ. ಆಲ್ರೆಡಿ ಅವರು ಸಲ್ಲಿಸಿ ಬಂದಿದ್ದಾರೆ, ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಈ ಕಡೆಗೆ ಕಾಂಗ್ರೆಸ್ಗೆ ಸಾದಿಕ್ ಅವರಿಗೂ ಕೂಡ ಸಿಕ್ಕಿಲ್ಲ. ಅವರು ಕೂಡ ಈಗ ಮುಂದಾಗಿದ್ದಾರೆ, ನಾಮಪತ್ರ ಸಲ್ಲಿಕೆಯನ್ನ ಮಾಡಿ ಬಂದಿದ್ದಾರೆ. ಸಮರ್ಥ ಪರವಾಗಿ ಆಗ್ತಾ ಇಲ್ಲ. ನಾನು ದಾವಣಗೆರೆಯ ನಿಷ್ಠಾ ಕಾರ್ಯಕರ್ತ ಸಾದಿಕ್ ಪೈಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಡೇಟ್ ಹಾಕ್ತೇವೆ. 100ಕ್ಕೆ 100 ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ ನಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಒಂದ್ ಸೆಟ್ ಕೊಟ್ಟಿದ್ದೀನಿ, ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದೇನೆ. ಅದು ಇರ್ಬೋದು, ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಯಾರಾದ್ರೂ ಕೊಡ್ಬೋದು. ಸರ್, ಇದು 4ನೇ ಸತಿ ನಾನು ಅರ್ಜಿ ಹಾಕ್ತಾ ಇರೋದು. 4 ಸತಿ ನಾನು ಅರ್ಜಿ ಹಾಕ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಂ ಇದೆ. ನಾನು ಆಗ್ಲಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಚಂಜೀವರಿಗಾಗ್ಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಂ ಕಾಂಗ್ರೆಸ್ ಇಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೆ 100 ನಿಮ್ಮನ್ನ ಭರವಸೆ ಕೊಡ್ತಾರೆ. ಅದು ನಮ್ಮ ಹೈಕಮಾಂಡ್ ಸ್ಟೇಟ್ ಗೌರ್ಮೆಂಟ್ ನವರು ನಮ್ಮ ಬಗ್ಗೆ ಬಂದು ಏನ್ ಮಾತುಕತೆ ಮಾಡ್ತಾರ, ಆವಾಗ ನಾವು ತೀರ್ಮಾನ ತಗೊಂತೇವೆ.